ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಅನ್ನೋದು ಅವ್ರದ್ದು ನೇರ ಆರೋಪ. ಅವ್ರ ಕಡೆ ಕನ್ಫರ್ಮ್ ಡಾಕ್ಯುಮೆಂಟ್ಸು ಇದ್ದಾವಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ತನಿಖೆನೂ ಸರಿಯಾಗಿ ಆಗ್ತಾಯಿಲ್ಲ, ತನಿಖೆ ದಿಶಾಭೂಲ ಆಗ್ತದೆ. ಈಗ ಮತ್ತೆ SIT ಏನೋ ಸಿದ್ದರಾಮಯ್ಯರು ಯಾವುದೋ ಪ್ರೆಷರ್ದಲ್ಲೇ, ವಕೀಲರ ಪ್ರೆಷರ್ದಲ್ಲಿ ಅವರು ಮಾಡೋರಲ್ಲ, ಒಂದು ಯಾವುದೋ ಪ್ರೆಷರ್ದಲ್ಲಿ ಈ ತನಿಖೆಗೆ ಹೆಚ್ಚಿದ್ದಾರೆ. ಈ ತನಿಖೆ ಒಂದು ಹಂತಕ್ಕೆ, ಒಂದು ಲಾಸ್ಟ್ ಅಂತ್ಯಕ್ಕೆ ಬರ್ತಾಯಿದೆ, ಒಂದು ನಿರ್ಣಯ ಕೊಡ್ತಾಯಿದೆ. ಇವತ್ತು ಅನೇಕ ಇನ್ವೆಸ್ಟಿಗೇಷನ್ ಮಾಡಿದೆ SIT, ಅನೇಕರು ಕರೆದು ಮಾತಾಡಿಸಿದ ಅದಕ್ಕೆ ಸಂಬಂಧಿಸಿದವ್ರನ್ನ. ಅದರಲ್ಲೂ ಮುಖ್ಯವಾಗಿ ಈ ಅನಾಮಧೇಯನಿಂದ ಸಾಕಷ್ಟು ವಿಷಯಗಳು ಸಂಗ್ರಹ ಮಾಡ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಇನ್ನೂ ಅಷ್ಟು ಜನ ಬರ್ತಾಯಿದ್ದಾರೆ. ಅವ್ರದ್ದೆಲ್ಲರೂ ಇವತ್ತು ರೆಕಾರ್ಡ್ ಮಾಡಿಕೊಂಡು ಒಂದು ಹಂತಕ್ಕೆ ಬಂದು ನಿಂತದ್ದು. ಇವತ್ತು SIT ಒಂದು ಕೊನೆ ಹಂತದ ರಿಪೋರ್ಟ್ ಕೊಡುವವರೆಗೆ ವೇಟ್ ಮಾಡಬೇಕಾಗಿದೆ, ಅವ್ರು ಟೈಮ್ ಕೊಡಬೇಕಾಗಿದೆ. ಇನ್ನೂ ಬಾಹುಬಲಿ ಬೆಟ್ಟದ ಅಲ್ಲಿ ಏನೋ ಅಗಿಯುವಂಥ ಕೆಲಸ ಮತ್ತೆ ಮಾಡ್ತಾಯಿದ್ದಾರೆ. ಅದು ಸಹಿತ ಒಮ್ಮೆ ಕೊಟ್ಟು ಬಿಡುತ್ತೆ, ಒಮ್ಮೆ ಇಲ್ಲ ಎಲ್ಲ ಕಡೆ ಬರಲಿಲ್ಲ, ಬರ್ತದನ್ನು ನೋಡಿಕೊಂಡು ಮುಂದೆ ಹೋಗುವಂಥದ್ದು ಯೋಗ್ಯ. ಈಗ ಅಡ್ವಾನ್ಸಾಗಿ ಈ ವೀರೇಂದ್ರ ಹೆಗ್ಗಡೆ ಅವ್ರು ಉಳಿಸ್ಕೋಬೇಕನ್ನೋಕ್ಕಿಂತಲೂ ಮಂಜುನಾಥರ ಪಾವಿತ್ರ್ಯತೆ ಉಳಿಸ್ಕೋಬೇಕಾಗಿತ್ತಂದ್ರೆ BJP ವೇಟ್ ಮಾಡಬೇಕಾಗ್ಯದ. ಇಲ್ಲಿ ವೀರೇಂದ್ರ ಹೆಗ್ಗಡೆ ಅವ್ರು ಉಳಿಸ್ಕೋಬೇಕಾಗಿದೋ, ಮಂಜುನಾಥನವರ ಅಥವಾ ನಮ್ಮ ಅಣ್ಣಪ್ಪ ಸ್ವಾಮಿಯ ಪಾವಿತ್ರ್ಯತೆಯನ್ನು ಉಳಿಸ್ಕೋಬೇಕಾಗಿದೆಯೋ? ಯಾಕೆಂತಂದ್ರೆ ಅವರಿದ್ದಂಥವರು ಆ ದೈವದ ಮೇಲೆ ಭಕ್ತಿ ಇದ್ದಂಥವ್ರು ಅವ್ರನ್ನ ನಂಬಿ ಬರ್ತಾರಲ್ಲ. ವೀರೇಂದ್ರ ಹೆಗ್ಗಡೆ ಅವ್ರು ನೋಡಿ ಬರ್ತಾಯಿಲ್ಲ. ಮಂಜುನಾಥ ಸ್ವಾಮಿಯಿಂದ, ಅಣ್ಣಪ್ಪ ಸ್ವಾಮಿಯಿಂದ ವೀರೇಂದ್ರ ಹೆಗ್ಗಡೆ ಅವರಿಗೆ ಬೆಲೆ ಇದೀವಿನ ಮತ್ತೊಂದಿಲ್ಲ. ಅಲ್ಲಿ ಪೀಠ ಅದ, ಆ ದೈವಕ್ಕೆ ಕೆಟ್ಟ ಹೆಸರು ಬರುವಂಥ ಕೆಲಸ ಈ ವೀರೇಂದ್ರ ಹೆಗ್ಗಡೆ ಅವರಿಂದ ಅವ್ರ ಕುಟುಂಬದ ಆಗಿದೆ ಅನ್ನೋದು ತಿಮರೋಡಿ ಅಥವಾ ಇನ್ನುಳಿದವರ ಆರೋಪ. ಅವ್ರು ಎನ್ಕ್ವೈರಿ ಆಗಲಿಲ್ಲ ರೀ ಅವ್ರದ್ದು ಪೂರ್ಣ ಪ್ರಮಾಣದಲ್ಲಿ. ಯಾಕೆ ಮಾಡಿಕೊಡ್ತಾ ಇಲ್ಲ BJPಗರು? ಅದು ಇವತ್ತು ಅದಕ್ಕಾಗಿ ಇವತ್ತು ಉಳಿದ ಜನ, ಅದರಲ್ಲೂ ಈ ತನಿಖೆ ಆಗಲಿ ಅನ್ನೊಂದು ಜನ ಆರೋಪ ಮಾಡ್ತಾಯಿದ್ದಾರೆ. ಅಡಿಯವರು ಸಾಕಷ್ಟು ಸುಖ ತೆಗೆದುಕೊಂಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ. ಇದೆಲ್ಲ ಕಾರಣಕ್ಕೆ ಇವತ್ತೆಲ್ಲ ಗೌರಿ ಲಂಕೇಶ್ವರಿಗೆ ಕೊಲೆ ಹಿಂದಿದಂಥ ಹಣಬಲ ಯಾವುದಾದ್ರು ಇವ್ರದ್ದು